ಇನ್ನು ನೇಪಾಳದಲ್ಲಿ ಅಧಿಕಾರ ಬದಲಾವಣೆಯ ಹಿಂದೆ ಅಮೆರಿಕದ ಕುತಂತ್ರ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ದುಡ್ಡು ಕೊಟ್ಟು ಈ ರೀತಿ ದಂಗೆಯನ್ನ ಮಾಡಿಸಿದ್ರ ಮತ್ತೊಂದೋ ಮಗದೊಂದೋ ಎಲ್ಲಾ ರೀತಿಯ ಪ್ರಶ್ನೆಗಳು ಕಾಡ್ತಾ ಇದೆ. ಹಾಗಿದ್ರೆ ನಿಜಕ್ಕೂ ಅಮೆರಿಕ ಕೈವಾಡ ಇದೆಯಾ? ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಜೆನ್ಜಿ ಗಲಭೆಯ ಹಿಂದೆ ಅಮೆರಿಕ 60 ಕೋಟಿ ನೇಪಾಳಕ್ಕೆ ಕೊಟ್ಟಿದ್ಯಾಕೆ? ಈ ಪ್ರಶ್ನೆಗಳೇ ಈಗ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ. ರಿಪಬ್ಲಿಕ್ಗೆ ಸಿಕ್ಕಿರುವ ಮಹತ್ವದ ದಾಖಲೆಗಳು ಈ ಅನುಮಾನವನ್ನ ಬಲಗೊಳಿಸ್ತಾ ಇವೆ. ಅಧಿಕಾರ ಬದಲಾವಣೆಯ ಅಧಿಕ ಪ್ರಸಂಗವನ್ನ ಅಮೆರಿಕದ USAID ಸಂಸ್ಥೆಯ ಬಾಂಗ್ಲಾದೇಶದಲ್ಲಿ ಯಶಸ್ವಿಯಾಗಿ ಮಾಡಿತ್ತು. ಈಗ ನೇಪಾಳವನ್ನ ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ. ಇದಕ್ಕೆ ಕಾರಣ ಅಮೆರಿಕದಿಂದ ನೇಪಾಳಕ್ಕೆ 2023-24ರಲ್ಲಿ ಹರಿದು ಬಂದ 60 ಕೋಟಿ ರೂಪಾಯಿ ನಿಧಿ. ಇನ್ನು ಅಮೆರಿಕ ನೇಪಾಳಕ್ಕೆ ಇಡಿಗಂಟು ನೀಡುವುದಕ್ಕೆ ಕೊಟ್ಟಿರುವ ಕಾರಣಗಳನ್ನು ನೋಡಿ. ನೇಪಾಳ ಬೆಂಕಿಗೆ ಅಮೆರಿಕ ತುಪ್ಪ. 1. ನೇಪಾಳದಲ್ಲಿ ತಾರತಮ್ಯ ನಿವಾರಣೆಗೆ. 2. ಲಿಂಗ ಜಾತಿ ತಾರತಮ್ಯ ನಿವಾರಣೆಗೆ. ನೇಪಾಳದಲ್ಲಿ ಸಾಕಷ್ಟು ಸಮಯದಿಂದ ಉಳಿದಿರುವ ಲಿಂಗ ಜಾತಿ ತಾರತಮ್ಯ ನಿವಾರಣೆಗೆ ಅಂತ ಅಮೆರಿಕ ಈ ಹಣವನ್ನ ಮೊದಲ ಹಂತದಲ್ಲಿ ನೀಡಿತ್ತು ಅನ್ನೋದು ಅಧಿಕೃತ ದಾಖಲೆಯಲ್ಲಿದೆ. ನೇಪಾಳ ಬೆಂಕಿಗೆ ಅಮೆರಿಕ ತುಪ್ಪ. ಚಾಲೆಂಜ್ ಫಂಡ್ ನೀಡಿದ್ದ USAID ಬರೋಬ್ಬರಿ 17.68 ಕೋಟಿ ನಿಗದಿ. ಅಮೆರಿಕ ನೇಪಾಳಕ್ಕೆ $2 ಮಿಲಿಯನ್ ಅಂದ್ರೆ 17.68 ಕೋಟಿ ರೂಪಾಯಿನ ಚಾಲೆಂಜ್ ಫಂಡ್ ಅಂತ ನೀಡಿದೆ. ಸಾಮೂಹಿಕ ಅಭಿಪ್ರಾಯ ಮೂಡಿಸೋದು, ಕ್ರಿಯಾಶೀಲತೆ ಮತ್ತು ಯುವ ಧ್ವನಿಗೆ ಬಲ ನೀಡುವುದು, ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚುವುದಕ್ಕೆ ಈ ನಿಧಿಯನ್ನು ನೀಡಲಾಗಿತ್ತು. ನೇಪಾಳ ಬೆಂಕಿಗೆ ಅಮೆರಿಕ ತುಪ್ಪ. ಪ್ರಜಾಪ್ರಭುತ್ವಕ್ಕೆ ಬಲ ತುಂಬುವುದು, ನಾಗರಿಕ ಸಮಾಜ, ಮಾಧ್ಯಮಕ್ಕೆ ಬೆಂಬಲ, ಸ್ಥಳೀಯ ಚುನಾವಣೆಗೆ ಉತ್ತೇಜನ. ನೇಪಾಳಕ್ಕೆ ಹಣ ನೀಡಿದ್ದಕ್ಕೆ ಅಮೆರಿಕದ USAID ನೀಡಿದ ಈ ವಿಚಿತ್ರ ಕಾರಣಗಳನ್ನು ಗಮನಿಸಿ. ಎಲ್ಲರನ್ನ ಒಳಗೊಂಡ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವುದು, ನಾಗರಿಕ ಸಮಾಜ ಮತ್ತು ಮಾಧ್ಯಮವನ್ನು ಬೆಂಬಲಿಸುವುದು, ಸ್ಥಳೀಯ ಚುನಾವಣೆಯನ್ನು ಉತ್ತೇಜಿಸುವುದು ಅದರ ಉದ್ದೇಶವಾಗಿತ್ತಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಪ್ರತಿಭಟನೆ ಅಂತ ಕರೆದ ನೇಪಾಳದ ಯುವಕರು ಮಾಡಿದ್ದು ಭಯಾನಕ ಹಿಂಸಾಚಾರ. ಅಮೆರಿಕದ ಹಣಕಾಸು ನೆರವು ಮೇಲ್ನೋಟಕ್ಕೆ ಇರೋದೇ ಒಂದು ಕಾರಣದಿಂದಾದ್ರೆ ಒಳಗೊಳಗೆ ಮತ್ತೊಂದು ಕಾರಣಕ್ಕೆ ಬಳಕೆಯಾದಂತೆ ಕಾಣ್ತಾ ಇದೆ. ಹೌದು, ನೆರೆಯ ಬಾಂಗ್ಲಾದೇಶ ಸೇರಿದಂತೆ ವಿವಿಧ ದೇಶಗಳ ಆಡಳಿತದಲ್ಲಿ ಅಮೆರಿಕ ಮೂಗು ತೂರಿಸಿ ಅಡಿಮೇಲು ಮಾಡಿದ್ದು ಈಗ ಗುಟ್ಟಾಗಿ ಉಳಿದಿಲ್ಲ. ತನ್ನ ವಿರೋಧಿ ಚೀನಾದತ್ತ ವಾಲಿದ್ದ ನೇಪಾಳವನ್ನ ಹೊತ್ತಿ ಉರಿಯುವಂತೆ ಮಾಡೋದಕ್ಕೆ ಅಮೆರಿಕ ಹೂಡಿದ್ದ ಕುತಂತ್ರವೇ 60 ಕೋಟಿ ರೂಪಾಯಿ ನೆರವು ಅನ್ನೋ ಗುಮಾನಿ ಪ್ರಬಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ನೇಪಾಳದಲ್ಲಿ ಅಧಿಕಾರ ಬದಲಾವಣೆಯ ಹಿಂದೆ ಅಮೆರಿಕದ ಕುತಂತ್ರ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ದುಡ್ಡು ಕೊಟ್ಟು ಈ ರೀತಿ ದಂಗೆಯನ್ನ ಮಾಡಿಸಿದ್ರ ಮತ್ತೊಂದೋ ಮಗದೊಂದೋ ಎಲ್ಲಾ ರೀತಿಯ ಪ್ರಶ್ನೆಗಳು ಕಾಡ್ತಾ ಇದೆ. ಹಾಗಿದ್ರೆ ನಿಜಕ್ಕೂ ಅಮೆರಿಕ ಕೈವಾಡ ಇದೆಯಾ? ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಜೆನ್ಜಿ ಗಲಭೆಯ ಹಿಂದೆ ಅಮೆರಿಕ 60 ಕೋಟಿ ನೇಪಾಳಕ್ಕೆ ಕೊಟ್ಟಿದ್ಯಾಕೆ? ಈ ಪ್ರಶ್ನೆಗಳೇ ಈಗ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ. ರಿಪಬ್ಲಿಕ್ಗೆ ಸಿಕ್ಕಿರುವ ಮಹತ್ವದ ದಾಖಲೆಗಳು ಈ ಅನುಮಾನವನ್ನ ಬಲಗೊಳಿಸ್ತಾ ಇವೆ. ಅಧಿಕಾರ ಬದಲಾವಣೆಯ ಅಧಿಕ ಪ್ರಸಂಗವನ್ನ ಅಮೆರಿಕದ USAID ಸಂಸ್ಥೆಯ ಬಾಂಗ್ಲಾದೇಶದಲ್ಲಿ ಯಶಸ್ವಿಯಾಗಿ ಮಾಡಿತ್ತು. ಈಗ ನೇಪಾಳವನ್ನ ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ. ಇದಕ್ಕೆ ಕಾರಣ ಅಮೆರಿಕದಿಂದ ನೇಪಾಳಕ್ಕೆ 2023-24ರಲ್ಲಿ ಹರಿದು ಬಂದ 60 ಕೋಟಿ ರೂಪಾಯಿ ನಿಧಿ. ಇನ್ನು ಅಮೆರಿಕ ನೇಪಾಳಕ್ಕೆ ಇಡಿಗಂಟು ನೀಡುವುದಕ್ಕೆ ಕೊಟ್ಟಿರುವ ಕಾರಣಗಳನ್ನು ನೋಡಿ. ನೇಪಾಳ ಬೆಂಕಿಗೆ ಅಮೆರಿಕ ತುಪ್ಪ. 1. ನೇಪಾಳದಲ್ಲಿ ತಾರತಮ್ಯ ನಿವಾರಣೆಗೆ. 2. ಲಿಂಗ ಜಾತಿ ತಾರತಮ್ಯ ನಿವಾರಣೆಗೆ. ನೇಪಾಳದಲ್ಲಿ ಸಾಕಷ್ಟು ಸಮಯದಿಂದ ಉಳಿದಿರುವ ಲಿಂಗ ಜಾತಿ ತಾರತಮ್ಯ ನಿವಾರಣೆಗೆ ಅಂತ ಅಮೆರಿಕ ಈ ಹಣವನ್ನ ಮೊದಲ ಹಂತದಲ್ಲಿ ನೀಡಿತ್ತು ಅನ್ನೋದು ಅಧಿಕೃತ ದಾಖಲೆಯಲ್ಲಿದೆ. ನೇಪಾಳ ಬೆಂಕಿಗೆ ಅಮೆರಿಕ ತುಪ್ಪ. ಚಾಲೆಂಜ್ ಫಂಡ್ ನೀಡಿದ್ದ USAID ಬರೋಬ್ಬರಿ 17.68 ಕೋಟಿ ನಿಗದಿ. ಅಮೆರಿಕ ನೇಪಾಳಕ್ಕೆ $2 ಮಿಲಿಯನ್ ಅಂದ್ರೆ 17.68 ಕೋಟಿ ರೂಪಾಯಿನ ಚಾಲೆಂಜ್ ಫಂಡ್ ಅಂತ ನೀಡಿದೆ.
ಸಾಮೂಹಿಕ ಅಭಿಪ್ರಾಯ ಮೂಡಿಸೋದು, ಕ್ರಿಯಾಶೀಲತೆ ಮತ್ತು ಯುವ ಧ್ವನಿಗೆ ಬಲ ನೀಡುವುದು, ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದಕ್ಕೆ ಈ ನಿಧಿಯನ್ನು ನೀಡಲಾಗಿತ್ತು. ನೇಪಾಳ ಬೆಂಕಿಗೆ ಅಮೆರಿಕ ತುಪ್ಪ, ಪ್ರಜಾಪ್ರಭುತ್ವಕ್ಕೆ ಬಲ ತುಂಬುವುದು, ನಾಗರಿಕ ಸಮಾಜ, ಮಾಧ್ಯಮಕ್ಕೆ ಬೆಂಬಲ, ಸ್ಥಳೀಯ ಚುನಾವಣೆಗೆ ಉತ್ತೇಜನ. ನೇಪಾಳಕ್ಕೆ ಹಣ ನೀಡಿದ್ದಕ್ಕೆ ಅಮೆರಿಕದ ಯುಎಸ್ ಏಡ್ ನೀಡಿದ ಈ ವಿಚಿತ್ರ ಕಾರಣಗಳನ್ನು ಗಮನಿಸಿ. ಎಲ್ಲರನ್ನ ಒಳಗೊಂಡ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವುದು, ನಾಗರಿಕ ಸಮಾಜ ಮತ್ತು ಮಾಧ್ಯಮವನ್ನು ಬೆಂಬಲಿಸುವುದು, ಸ್ಥಳೀಯ ಚುನಾವಣೆಯನ್ನು ಉತ್ತೇಜಿಸುವುದು ಅದರ ಉದ್ದೇಶವಾಗಿತ್ತಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಪ್ರತಿಭಟನೆ ಅಂತ ಕರೆದ ನೇಪಾಳದ ಯುವಕರು ಮಾಡಿದ್ದು ಭಯಾನಕ ಹಿಂಸಾಚಾರ. ಅಮೆರಿಕದ ಹಣಕಾಸು ನೆರವು ಮೇಲ್ನೋಟಕ್ಕೆ ಇರೋದೇ ಒಂದು ಕಾರಣದಿಂದಾದ್ರೆ ಒಳಗೊಳಗೆ ಮತ್ತೊಂದು ಕಾರಣಕ್ಕೆ ಬಳಕೆಯಾದಂತೆ ಕಾಣ್ತಾ ಇದೆ. ಹೌದು, ನೆರೆಯ ಬಾಂಗ್ಲಾದೇಶ ಸೇರಿದಂತೆ ವಿವಿಧ ದೇಶಗಳ ಆಡಳಿತದಲ್ಲಿ ಅಮೆರಿಕ ಮೂಗು ತೂರಿಸಿ ಅಡಿಮೇಲು ಮಾಡಿದ್ದು ಈಗ ಗುಟ್ಟಾಗಿ ಉಳಿದಿಲ್ಲ. ತನ್ನ ವಿರೋಧಿ ಚೀನಾದತ್ತ ವಾಲಿದ್ದ ನೇಪಾಳವನ್ನ ಹೊತ್ತಿ ಉರಿಯುವಂತೆ ಮಾಡೋದಕ್ಕೆ ಅಮೆರಿಕ ಹೂಡಿದ್ದ ಕುತಂತ್ರವೇ 60 ಕೋಟಿ ರೂಪಾಯಿ ನೆರವು ಅನ್ನೋ ಗುಮಾನಿ ಪ್ರಬಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ನೇಪಾಳದಲ್ಲಿ ಅಧಿಕಾರ ಬದಲಾವಣೆಯ ಹಿಂದೆ ಅಮೆರಿಕದ ಕುತಂತ್ರ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ದುಡ್ಡು ಕೊಟ್ಟು ಈ ರೀತಿ ದಂಗೆಯನ್ನ ಮಾಡಿಸಿದ್ರ ಮತ್ತೊಂದೋ ಮೊಗದೊಂದೋ ಎಲ್ಲಾ ರೀತಿಯ ಪ್ರಶ್ನೆಗಳು ಕಾಡ್ತಾ ಇದೆ. ಹಾಗಿದ್ರೆ ನಿಜಕ್ಕೂ ಅಮೆರಿಕ ಕೈವಾಡ ಇದೆಯಾ? ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಸೆನ್ಸಿ ಗಲಭೆಯ ಹಿಂದೆ ಅಮೆರಿಕ 60 ಕೋಟಿ ನೇಪಾಳಕ್ಕೆ ಕೊಟ್ಟಿದ್ಯಾಕೆ? ಈ ಪ್ರಶ್ನೆಗಳೇ ಈಗ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ. ರಿಪಬ್ಲಿಕ್ಗೆ ಸಿಕ್ಕಿರುವ ಮಹತ್ವದ ದಾಖಲೆಗಳು ಈ ಅನುಮಾನವನ್ನ ಬಲಗೊಳಿಸ್ತಾ ಇವೆ. ಅಧಿಕಾರ ಬದಲಾವಣೆಯ ಅಧಿಕ ಪ್ರಸಂಗವನ್ನ ಅಮೆರಿಕದ ಯುಎಸ್ ಏಡ್ ಸಂಸ್ಥೆಯ ಬಾಂಗ್ಲಾದೇಶದಲ್ಲಿ ಯಶಸ್ವಿಯಾಗಿ ಮಾಡಿತ್ತು. ಈಗ ನೇಪಾಳವನ್ನ ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ. ಇದಕ್ಕೆ ಕಾರಣ ಅಮೆರಿಕದಿಂದ ನೇಪಾಳಕ್ಕೆ 2023-24ರಲ್ಲಿ ಹರಿದು ಬಂದ 60 ಕೋಟಿ ರೂಪಾಯಿ ನಿಧಿ. ಇನ್ನು ಅಮೆರಿಕ ನೇಪಾಳಕ್ಕೆ ಇಡುಗಂಟು ನೀಡುವುದಕ್ಕೆ ಕೊಟ್ಟಿರುವ ಕಾರಣಗಳನ್ನು ನೋಡಿ. ನೇಪಾಳ ಬೆಂಕಿಗೆ ಅಮೆರಿಕ ತುಪ್ಪ. 1. ನೇಪಾಳದಲ್ಲಿ ತಾರತಮ್ಯ ನಿವಾರಣೆಗೆ. 2. ಲಿಂಗ ಜಾತಿ ತಾರತಮ್ಯ ನಿವಾರಣೆಗೆ. ನೇಪಾಳದಲ್ಲಿ ಸಾಕಷ್ಟು ಸಮಯದಿಂದ ಉಳಿದಿರುವ ಲಿಂಗ ಜಾತಿ ತಾರತಮ್ಯ ನಿವಾರಣೆಗೆ ಅಂತ ಅಮೆರಿಕ ಈ ಹಣವನ್ನ ಮೊದಲ ಹಂತದಲ್ಲಿ ನೀಡಿತ್ತು ಅನ್ನೋದು ಅಧಿಕೃತ ದಾಖಲೆಯಲ್ಲಿದೆ. ನೇಪಾಳ ಬೆಂಕಿಗೆ ಅಮೆರಿಕ ತುಪ್ಪ. ಚಾಲೆಂಜ್ ಫಂಡ್ ನೀಡಿದ್ದ ಯುಎಸ್ಎಐಡಿ ಬರೋಬ್ಬರಿ 17.68 ಕೋಟಿ ನಿಗದಿ. ಅಮೆರಿಕ ನೇಪಾಳಕ್ಕೆ $2 ಮಿಲಿಯನ್ ಅಂದ್ರೆ 17.68 ಕೋಟಿ ರೂಪಾಯಿನ ಚಾಲೆಂಜ್ ಫಂಡ್ ಅಂತ ನೀಡಿದೆ. ಸಾಮೂಹಿಕ ಅಭಿಪ್ರಾಯ ಮೂಡಿಸೋದು, ಕ್ರಿಯಾಶೀಲತೆ ಮತ್ತು ಯುವ ಧ್ವನಿಗೆ ಬಲ ನೀಡುವುದು, ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದಕ್ಕೆ ಈ ನಿಧಿಯನ್ನು ನೀಡಲಾಗಿತ್ತು. ನೇಪಾಳ ಬೆಂಕಿಗೆ ಅಮೆರಿಕ ತುಪ್ಪ, ಪ್ರಜಾಪ್ರಭುತ್ವಕ್ಕೆ ಬಲ ತುಂಬುವುದು, ನಾಗರಿಕ ಸಮಾಜ, ಮಾಧ್ಯಮಕ್ಕೆ ಬೆಂಬಲ, ಸ್ಥಳೀಯ ಚುನಾವಣೆಗೆ ಉತ್ತೇಜನ. ನೇಪಾಳಕ್ಕೆ ಹಣ ನೀಡಿದ್ದಕ್ಕೆ ಅಮೆರಿಕದ ಯುಎಸ್ ಏಡ್ ನೀಡಿದ ಈ ವಿಚಿತ್ರ ಕಾರಣಗಳನ್ನು ಗಮನಿಸಿ. ಎಲ್ಲರನ್ನ ಒಳಗೊಂಡ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವುದು, ನಾಗರಿಕ ಸಮಾಜ ಮತ್ತು ಮಾಧ್ಯಮವನ್ನು ಬೆಂಬಲಿಸುವುದು, ಸ್ಥಳೀಯ ಚುನಾವಣೆಯನ್ನು ಉತ್ತೇಜಿಸುವುದು ಅದರ ಉದ್ದೇಶವಾಗಿತ್ತಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಪ್ರತಿಭಟನೆ ಅಂತ ಕರೆದ ನೇಪಾಳದ ಯುವಕರು ಮಾಡಿದ್ದು ಭಯಾನಕ ಹಿಂಸಾಚಾರ. ಅಮೆರಿಕದ ಹಣಕಾಸು ನೆರವು ಮೇಲ್ನೋಟಕ್ಕೆ ಇರೋದೇ ಒಂದು ಕಾರಣದಿಂದಾದ್ರೆ ಒಳಗೊಳಗೆ ಮತ್ತೊಂದು ಕಾರಣಕ್ಕೆ ಬಳಕೆಯಾದಂತೆ ಕಾಣ್ತಾ ಇದೆ. ಹೌದು, ನೆರೆಯ ಬಾಂಗ್ಲಾದೇಶ ಸೇರಿದಂತೆ ವಿವಿಧ ದೇಶಗಳ ಆಡಳಿತದಲ್ಲಿ ಅಮೆರಿಕ ಮೂಗು ತೂರಿಸಿ ಅಡಿಮೇಲು ಮಾಡಿದ್ದು ಈಗ ಗುಟ್ಟಾಗಿ ಉಳಿದಿಲ್ಲ. ತನ್ನ ವಿರೋಧಿ ಚೀನಾದತ್ತ ವಾಲಿದ್ದ ನೇಪಾಳವನ್ನ ಹೊತ್ತಿ ಉರಿಯುವಂತೆ ಮಾಡೋದಕ್ಕೆ ಅಮೆರಿಕ ಹೂಡಿದ್ದ ಕುತಂತ್ರವೇ 60 ಕೋಟಿ ರೂಪಾಯಿ ನೆರವು ಅನ್ನೋ ಗುಮಾನಿ ಪ್ರಬಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.